ನನಗೆ ಯಾವಾಗಲೂ ಒಂದು ಪ್ರಶ್ನೆ, ನನ್ನಂತೆ ಬಹಳ ಜನರಿಗೆ ಆ ಪ್ರಶ್ನೆ ಇರಬಹುದು. ನಾವು ತಪಸ್ಸು ಮಾಡಿದ್ರೆ, ನಾವು ಪ್ರಾರ್ಥನೆ ಮಾಡಿದ್ರೆ ಯಾರನ್ನು ನೆನಪಿಸ್ಕೊಂಡು ಮಾಡ್ತೀವಿ? ಭಗವಂತನಲ್ಲ. ಭಗವಂತನೂ ಧ್ಯಾನದ ಸ್ಥಿತಿಯಲ್ಲಿ ಕೂತಿರೋದನ್ನು ನೋಡ್ತೀವಿ. ಶಿವಪ್ಪ, ಪಾರ್ವತಿ, ನೀವು ನಿನ್ನೆ ಅಷ್ಟೇ ಹೇಳ್ತಾ ಇದ್ರಿ, ಪಾರ್ವತಿ ದೇವಿ ತಪಸ್ಸನ್ನು ಮಾಡ್ತಿದ್ಲು. ಹಾಗೆ ವಿಷ್ಣು ಧ್ಯಾನ ಸ್ಥಿತಿಯಲ್ಲೇ ನಾವು ನೋಡ್ತಾ ಇರ್ತೀವಿ. ಬ್ರಹ್ಮ ಅಂತೂ ಯಾವಾಗಲೂ ಜಪಮಣಿನೂ ಕೈಯಲ್ಲೇ ಇರುತ್ತೆ. ಹೀಗೆ ಕೃಷ್ಣ ಕೂಡ. ಹಾಗಿದ್ರೆ ಭಗವಂತ ಯಾರ ಧ್ಯಾನ ಮಾಡ್ತಿರ್ತಾನೆ? ಭಗವಂತ ಭಕ್ತರ ಧ್ಯಾನ ಮಾಡ್ತಾನೆ. ನಿಜ. ಅವನು ನಮ್ಮ ತಪಸ್ಸು ಏನಪ್ಪಾ? ನಮ್ಮ ತಪಸ್ಸು ಅಂತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಐಹಿಕವಾಗಿರ್ತಕ್ಕಂಥ ಅಥವಾ ಆಮುಷ್ಮಿಕವಾಗಿರ್ತಕ್ಕಂಥ ಯಾವುದೋ ಒಂದು ಅಪೇಕ್ಷೆಯನ್ನು ಪೂರ್ಣ ಮಾಡ್ಕೊಳ್ಳೋದು ಅಥವಾ ಕಷ್ಟ ಕಾರ್ಪಣ್ಯಗಳನ್ನು ತೊಳೆಯೋದು ಅಂತ. ಭಗವಂತನ ಚಿಂತನೆ ಏನಪ್ಪಾ ಅಂದ್ರೆ, ವಿಶ್ವವನ್ನು ಸೃಷ್ಟಿ ಮಾಡಿದ್ದೇನೆ, ವಿಶ್ವದಲ್ಲಿ ಕೋಟಿಗಟ್ಟಲೆ ಜೀವಗಳನ್ನು ಇಟ್ಟಿದ್ದೇನೆ, ಆ ಜೀವಗಳನ್ನು ನಾನು ನಿರ್ವಹಣೆ ಮಾಡಬೇಕು, ಅವಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡೋದಿರ್ಬೋದು, ಅನ್ನಹಾರಗಳು ಕೊಡೋದಿರ್ಬೋದು, ಅವರ ಸೃಷ್ಟಿ ಇರ್ಬೋದು, ಸ್ಥಿತಿ ಇರ್ಬೋದು, ನಿಯಮನ ಇರ್ತಕ್ಕಂಥದ್ದಿರ್ಬೋದು, ಅಥವಾ ಸಂಹಾರ, ಸೃಷ್ಟಿ ಸ್ಥಿತಿ ಸಂಹಾರ ತಿರೋಧಾನ ಅನುಗ್ರಹ ಅಂತ ಹೇಳಿ ಪಂಚಕೃತ್ಯ ಪರಾಯಣ ಅಂತ ಕೇಳ್ತೇವೆ. ಈ 5 ಕೃತ್ಯಗಳನ್ನ ಭಗವತ್ ಶಕ್ತಿ ಮಾಡ್ತದೆ. ಈಗ ಸೃಷ್ಟಿ ಸ್ಥಿತಿ ಲಯ ಹೆಚ್ಚು ಪ್ರಚಲಿತವಾಗಿರುವಂತದ್ದು. ಪಂಚಕೃತ್ಯ 5 ಕೃತ್ಯಗಳನ್ನ ಮಾಡ್ತದೆ ವಿಶ್ವಶಕ್ತಿ ಅಥವಾ ಪರಶಕ್ತಿ ಅಥವಾ ಭಗವಂತ ಪರಮಾತ್ಮ, ಏನ್ ಬೇಕಾದ್ರೂ ಕರಿಬಹುದು ಅದಕ್ಕೆ. ಆ ಶಕ್ತಿ ಅಂತಕ್ಕಂಥದ್ದು ಒಂದು ರೂಪದಲ್ಲಿ ಅದು ನಮ್ಮ ಎದುರುಗಡೆ ಕಂಡಾಗ ಮಾತ್ರವೇ ನಾವು ತಪಸ್ಸಿಗೆ ಕೂತ ಕಾಣ್ತೇವೆ. ಮನುಷ್ಯ ಮಾನವಾಚಾರ ಅಂತ ಹೇಳಿ ಮನುಷ್ಯನಾಗಿ ಬಂದಂತಹ ಸಂದರ್ಭ ಅಥವಾ ಮನುಷ್ಯ ರೂಪದಿಂದ ಬಂದಂತಹ ಸಂದರ್ಭದಲ್ಲಿ ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ತುಂಬಾ ಚೆನ್ನಾಗಿ. 3 ಲೋಕದಲ್ಲಿ ನನಗೆ ಪಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದೇನೂ ಇಲ್ಲ, ಅಥವಾ ನಾನು ಮಾಡಬೇಕಾಗಿದ್ದೇನೂ ಇಲ್ಲ, ಅಥವಾ ನನಗೆ ಪಡ್ಕೊಳಕ್ ಆಗೋದಿಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಆದರೂ ನಾನು ಕರ್ಮವನ್ನು ಮಾಡ್ತೇನೆ. ಯಾಕೆ ಕರ್ಮವನ್ನು ಮಾಡ್ತೇನೆ ಅಂತಂದ್ರೆ, ಕೆಲಸವನ್ನ ಕರ್ಮ ಅಂದ್ರೆ ಕೆಲಸ. ಯಾಕೆ ಕೆಲಸವನ್ನು ಮಾಡ್ತೇನೆ ಅಂತಂದ್ರೆ, ಪ್ರಪಂಚಕ್ಕೆ ಪಾಠ ಕಲಿಸಲಿಕ್ಕಾಗಿ. ಪ್ರಪಂಚ ಯದ್ಯದಾಚರ್ತಿ ಶ್ರೇಷ್ಠಸ್ತತ್ತದೇವೇತರೋ ಜನಾಃ. ಒಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿ ವಾಸ್ತವಾಂಶ, ನಾವು ದೊಡ್ಡ ದೊಡ್ಡ ತಪಸ್ಸುಗಳನ್ನ ಸಾಧಕರನ್ನೆಲ್ಲ ನೋಡ್ತೇವಲ್ಲ, ವಾಸ್ತವಾಂಶ ಒಂದು ಹಂತಕ್ಕೆ ತಲುಪಿದ ಮೇಲೆ ಅವ್ರಿಗೆ ಯಾವ ಸಾಧನೆ ಅಗತ್ಯ ಇಲ್ಲ. ಆದರೂ ಅವ್ರು ಕೂರ್ತಾರೆ, ಅವರು ತಪಸ್ಸು ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ, ಸಂಧ್ಯಾ ವಂದನೆ ಮಾಡ್ತಾರೆ, ಅಥವಾ ಪೂಜೆ ಮಾಡ್ತಾರೆ, ಹೋಮ ಹವನ ಯಜ್ಞ ಯಾಗಗಳನ್ನು ಮಾಡ್ತಾರೆ, ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅದು ಅನಿವಾರ್ಯತೆ ಅವರಿಗಿಲ್ಲ. ಆದ್ರೆ ಪ್ರಪಂಚಕ್ಕೆ ಪಾಠ ಕಲಿಸ್ಲಿಕ್ಕೋಸ್ಕರವಾಗಿ ಮಾಡುವಂಥದ್ದು. ಪ್ರಪಂಚ ನೀವು ಹೀಗೆ ಬದುಕಬೇಕು, ನಾವು ಅವರನ್ನು ನೋಡಿ ಕಲಿತೇವೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಈಗ ಒಬ್ಬ ಅಪ್ಪ ಆದವನು ಮನೇಲಿ ಹೇಗೆ ಅವ್ನು ನಡ್ಕೊಳ್ತಿರ್ತಾನೆ, ಅಥವಾ ತಾಯಿ ಆದವಳು ಹೇಗೆ ನಡ್ಕೊಳ್ತಾ ಇರ್ತಾಳೆ ಅನ್ನೋದನ್ನ ನೋಡಿ ಮಕ್ಕಳು ಕಲಿತಾನೆ, ಅಲ್ವಾ? ಹಾಗೇನೆ ಗುರು ತನ್ನ ನಡಾವಳಿಯನ್ನು ಹೇಗೆ ಇಟ್ಕೊಂಡಿರ್ತಾನೆ ಅನ್ನೋದನ್ನ ನೋಡಿ ಶಿಷ್ಯರು ಕಲಿತಾರೆ. ಹಾಗೆ ಭಗವಂತ ಮಾಡ್ತಕ್ಕಂಥದ್ದು ಯಾವ ಒಬ್ಬ ವ್ಯಕ್ತಿಯನ್ನು, ಉದಾಹರಣೆಗೆ ರಾಮ ಅಂತ ನಾವು ತಗೊಳ್ಳೋಣ. ರಾಮನನ್ನು ಭಗವಂತನ ಅವತಾರ ಅಂತ ಹೇಳ್ತೇವೆ, ಕೃಷ್ಣನನ್ನು ಭಗವಂತನ ಅವತಾರ ಅಂತ ಹೇಳ್ತೇವೆ. ಅವತಾರ ಪುರುಷರಾಗಿದ್ದು ಕೂಡ ಸಹ ಮನುಷ್ಯರಾಗಿ ಬಂದಂತಹ ಸಂದರ್ಭದಲ್ಲಿ ಲೋಕಕ್ಕೆ ಮನುಷ್ಯರಂತೆಯೇ ಅವರು ನಡ್ಕೊಳ್ತಾರೆ. ಎಲ್ಲವನ್ನ ನಿರ್ವಹಣೆ ಮಾಡ್ತಾರಲ್ವಾ? ನಿರ್ವಹಣೆ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ. ಕೃಷ್ಣ ನಿತ್ಯ ಅಗ್ನಿಹೋತ್ರ ಮಾಡ್ತಿದ್ದ ಅಂತ ಬರ್ತದೆ ಭಾಗವತದಲ್ಲಿ. ತ್ರಿಕಾಲದಲ್ಲಿ ಅವನು ಸಂಧ್ಯಾ ವಂದನೆ ಮಾಡ್ತಿದ್ದ. ಅರ್ಜುನಾದಿಗಳು ಕೂಡ ಯುದ್ಧ ಸಂದರ್ಭದಲ್ಲಿ ಕೂಡ ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಸಂಧ್ಯಾದಿಗಳನ್ನು ಮಾಡಿಕೊಂಡು ಆ ನಂತರ ಯುದ್ಧಕ್ಕೆ ಬರ್ತಿದ್ರು. ಸೂರ್ಯಾಸ್ತ ಸಂದರ್ಭ, ಸೂರ್ಯೋದಯ ಸಂದರ್ಭದಲ್ಲಿ ರಣರಂಗದಲ್ಲಿದ್ರು ಕೂಡ ಅಲ್ಲಿ ಒಂದು ತೊರೆಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಆತ ಅರ್ಘ್ಯವನ್ನು ಕೊಟ್ಟ ಕೃಷ್ಣ ಅಂತ ಬರ್ತದೆ. ಅಂದ್ರೆ ಸಮಾಜಕ್ಕೆ ಪಾಠವನ್ನು ಕಲಿಸುವುದಕ್ಕೋಸ್ಕರವಾಗಿ, ಕರ್ಮದ ಸಿದ್ಧಾಂತವನ್ನು ತೋರಿಸ್ಲಿಕ್ಕೋಸ್ಕರವಾಗಿ, ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಬೇಕು ಅನ್ನೋದನ್ನ ನಮಗೆ ತಿಳಿಸಲಿಕ್ಕಾಗಿ ತಾವು ನಡೆದು ತೋರಿಸ್ತಾರೆ. ನಮ್ಮ ಹಿರಣ್ಯದವರು, ಮಾಸ್ಟರ್ ಹಿರಣ್ಯದವರು ಒಂದು ಮಾತು ಹೇಳೋರು. ಅವ್ರದೊಂದು ನಾಟಕ ನಾನು ನೋಡಿದ್ ನೆನಪಾಗತ್ತೆ ಈಗ ಹೇಳ್ಬೇಕದ್ನ. ಪುರುಷ ಮೃಗ ಅಂತ ಒಂದು ನಾಟಕ. ಆ ನಾಟಕದಲ್ಲಿ ಅವರು ತಂದೆಯನ್ನು ದೂಷಣೆ ಮಾಡ್ತಕ್ಕಂಥ ಒಂದು ಸೀನ್ ಬರುತ್ತೆ. ಆ ದೃಶ್ಯದಲ್ಲಿ ಅವ್ರು ಹೇಳ್ತಾರೆ, ನೀವು ಸ್ವಾಮಿ ವಿವೇಕಾನಂದ ಆಗಿರಿ, ರಾಮಕೃಷ್ಣ ಪರಮಹಂಸರಾಗಿರಿ, ಮಹಾತ್ಮ ಗಾಂಧಿ ತರ ಇರಿ ಅಂತ ಹೇಳ್ಕೊಂಡು ಸತ್ತೋಗಿರೋರ್ ಫೋಟೋ ತೋರಿಸಿ ಹೇಳ್ತಿರಲ್ಲ, ಒಂದು ದಿವಸ ನೀವು ಹಿಂಗಿರಿ ಅಂತೇಳಿ ನೀವು ಇದ್ದು ತೋರಿಸಿ ನೋಡೋಣ ಅಂತ. ಹಾಗೆ ಈಗ ಹೇಗಂದ್ರೆ ಗುರುಗಳೇ, ನಾವು ರಾಮನವಮಿ
ಕೃಷ್ಣ ಜನ್ಮಾಷ್ಟಮಿ, ಹ್ಮ್. ಇವೆಲ್ಲವನ್ನ ಆಚರಣೆ ಮಾಡಿದ್ರೆ ಸಾಕ? ಅವರ ತತ್ವಾದರ್ಶಗಳನ್ನ ಜೀವನದಲ್ಲಿ ಆಚರಿಸೋ ಮೂಲಕ ಸರಿಯಾದ ರೀತಿಯಲ್ಲಿ ನಾವು ಭಗವಂತನಿಗೆ ಹತ್ರ ಈ ಆಗ್ಬೇಕು. ವಿಚಾರದಲ್ಲಿ ನಮ್ಮ ಜನ ತುಂಬಾ ಸೆಲೆಕ್ಟಿವ್. ರಾಮ ಮೋಸದಿಂದ ವಾಲಿಯನ್ನು ಕೊಂದ ಅಲ್ವಾ, ನಾನು ಮೋಸ ಮಾಡ್ತೀನಿ. ಅದೇ ರಾಮ ರಾಜ್ಯದ ಮೇಲಿನ ಆಸೆಯನ್ನ ಬಿಟ್ಟು ಸಂಪೂರ್ಣವಾಗಿ ಆಸ್ತಿಯನ್ನು ಸಂಪೂರ್ಣವಾಗಿ ತಮ್ಮನಿಗೆ ವಹಿಸ್ಬಿಟ್ಟು 14 ವರ್ಷ ಕಾಡಿಗೆ ಹೋದ. ಇವ್ರು ಹೋಗ್ತಾರ? ಒಂದೂವರೆ ಅಡಿ ಜಾಗಕ್ಕೋಸ್ಕರವಾಗಿ ಕೋರ್ಟಿಗೆ ಹೋಗಿ ಕೇಸ್ ಹಾಕೊಂಡು ಗಲಾಟೆ ಮಾಡ್ಕೊಳ್ತಾರೆ. ನಮ್ಮ ಊರಿನಲ್ಲಿ ನಡೆದಿದ್ದ ಒಂದು ಘಟನೆ ಬಹಳ ಚೆನ್ನಾಗಿದೆ. ಒಂದು ಜಮೀನಿನ ಬಾರ್ಡರ್ ಅಲ್ಲಿ ತೆಂಗಿನ ಮರ ಇತ್ತು. ಅಣ್ಣ ತಮ್ಮ ಇಬ್ಬರಿಗೂ ಆ ತೆಂಗಿನ ಮರದ ಮೇಲೆ ಆಸೆ. ತೆಂಗಿನ ಮರ ಒಳ್ಳೆ ಫಸಲು ಬಂದ್ಕೊಂಡಿದೆ, ಒಳ್ಳೆ ತುಂಬಾ ಇದಿದೆ, ಒಳ್ಳೆ ತೆಂಗಿನಕಾಯಿ ಸಿಕ್ಕತ್ತೆ ಅಂತ ಹೇಳ್ಕೊಂಡು ಆ ಬಾರ್ಡರ್ ಅಲ್ಲಿರೋ ತೆಂಗಿನ ಮರ ನನಗ್ ಸೇರ್ಬೇಕು ಒಂದು ತೆಂಗಿನ ಮರ. ಅಣ್ಣ ತಮ್ಮ ಇಬ್ರು ಜಗಳ ಮಾಡಿ ಕೋರ್ಟಿಗೆ ಹೋದ್ರು, ಎಲ್ಲ ಆಯ್ತು. ಮರುದಿವಸ ಜಡ್ಜ್ಮೆಂಟ್ ಬರಬೇಕು. ಹಿಂದಿನ ದಿನ ರಾತ್ರಿ ಸಿಡ್ಲು ಹೊಡೆದು ತೆಂಗಿನ ಮರ ಸಂಪೂರ್ಣ ಸುಟ್ಟು ಬೂದಿ ಆಗುತ್ತೆ. ನಿಜವಾಗಿ ನಡೆದ ಘಟನೆ ಇದು, ಸುಳ್ಳು ಹೇಳ್ತಿಲ್ಲ ನಾನು, ನಿಜವಾಗಿ ನಡೆದ ಘಟನೆ. ಸುಟ್ಟು ಕಂಪ್ಲೀಟ್ ಬೂದಿ ಆಗೋಯ್ತು ತೆಂಗಿನ ಮರ. ಜಗಳ ಮಾಡ್ಕೊಳ್ಳಿ, ಪ್ರಕೃತಿ ತೋರಿಸ್ಕೊಡ್ತದೆ. ಹಾಗಾಗಿ ಮೊದಲು ನಾವು ನೆನಪಿನಲ್ಲಿ ಏನ್ ಇಟ್ಕೊಳ್ಬೇಕಪ್ಪ ಅಂತಂದ್ರೆ, ನಾವು ಸೆಲೆಕ್ಟಿವ್ ಆಗೋದಲ್ಲ. ರಾಮನ ಜೀವನದಲ್ಲಿರ್ಬೋದು, ಕೃಷ್ಣ ಕಳ್ತನ ಮಾಡ್ದ, ನಾನು ಕದಿತೀನಿ. ಕೃಷ್ಣ ಕಳ್ತನ ಮಾಡ್ದ, ಕೃಷ್ಣ ಕಳ್ತನ ಎಲ್ಲೂ ಮಾಡಿಲ್ಲ. ಭಾರಿ ಮಜಾ ಇರೋದು ಅಲ್ಲಿ. ಅವ್ನು ಏನ್ ಕಳ್ತನ ಮಾಡೋದಕ್ಕೆ ಯಾರದನ್ನ ಕಳ್ತನ ಮಾಡ್ತಾನೆ? ಯೋಚನೆ ಮಾಡ. ಅವ್ನು ಪರಮಾತ್ಮ ಅಂತ ನಾವು ನಂಬೋದಾದ್ರೆ ಅವಂದೇ ಅಲ್ವಾ? ಅವ್ನು ಹೇಳ್ತಾನೆ, ನನಗ್ ಬೆಣ್ಣೆ ಬೇಕು. ಬೆಣ್ಣೆ ಅಂದ್ರೆ ಯಾವ್ದು? ಏನು ಮೊಸರು ಕಡ್ದಿದ್ದ ಬೆಣ್ಣೆ ಅಲ್ಲ. ಬೆಣ್ಣೆ ಅಂತಂದ್ರೆ ನಿನ್ನ ಒಳಗಡೆ ಇರ್ತಕ್ಕಂಥ ಆ ಮೃದುವಾಗಿರ್ತಕ್ಕಂಥ ಮನಸ್ಸು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಯುಪರತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಏನಂದ್ರೆ ಪ್ರಯತಾತ್ಮನಃ ಭಕ್ತಿಯುಪರತಂ ಅಶ್ನಾಮಿ ಅಂತ. ನೀನು ಶುದ್ಧ ಮನಸ್ಸಿನಿಂದ, ಭಕ್ತಿಯಿಂದ, ಪ್ರೀತಿಯಿಂದ ನನಗೆ ಏನು ಕೊಡ್ತೀಯೋ ಅದನ್ನ ತಗೋತೀನಿ. ಅದು ಬೇಕಾದ್ರೆ ಹೂವಾಗಿರ್ಲಿ, ನೀರಾಗಿರ್ಲಿ, ಹಣ್ಣಾಗಿರ್ಲಿ, ಇನ್ನೊಂದಾಗಿರ್ಲಿ ಅಂತ. ಹಾಗೆ ನಾವೇನ್ ಮಾಡ್ತೇವೆ, ಒಂದು ಸೆಲೆಕ್ಟಿವ್ ಆಗ್ತೇವೆ. ಇಲ್ಲೇ ವಿಕ್ಟಿಮ್ ಕಾರ್ಡು ಇದ್ದೇ ಇದೆಯಲ್ಲ. ಅಯ್ಯೋ ನಮ್ಗೆ ಹಂಗ್ ಮಾಡ್ತಾರೆ, ಅಯ್ಯೋ ನಮ್ಗೆ ಹೆಂಗ್ ಮಾಡ್ತಾರೆ, ನಾವು ಆ ಜಾತಿಯವರು ಅಂತ ನಮ್ಮನ್ನು ಅಣಕಿಸ್ತಾರೆ, ನಾವು ಈ ಜಾತಿಯವರು ಅಂತ ನಮ್ಮ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಯಾವ ಜಾತಿಯೂ ಭಗವಂತನಲ್ಲಿ ಬಂದೇ ಇಲ್ಲ. ಅವನು ಗುಹನನ್ನು ಮೆಚ್ಚುತ್ತಾನೆ. ಗುಹ ಬೇಡರ ಜಾತಿಯವನು. ವಾಲ್ಮೀಕಿಗಳ ಆಶ್ರಮಕ್ಕೆ ಹೋಗಿ ಇದ್ ಮಾಡ್ತಾನೆ. ವಾಲ್ಮೀಕಿರು ಬೇಡರು ಅಂತ ಹೇಳ್ತಾರೆ. ಸತ್ಯಾಂಶ ಪರಮಾತ್ಮ ಗೊತ್ತು, ನಮ್ಗಂತೂ ನಾವು ಆ ಕಾಲದಲ್ಲಿ ಇದ್ದವರಲ್ಲ, ನಮ್ಗೆ ಗೊತ್ತಿಲ್ಲ. ಹಾಗೆ ಅವ್ರು ನಡವಳಿಕೆ ಹೇಗೆ ಇಟ್ಕೊಂಡ್ರು, ಅವ್ರು ಬಾಳಿ ತೋರಿಸಿದ್ರು. ಅವ್ರು ತಪಸ್ಸನ್ನು ಮಾಡೋದಿರ್ಬೋದು, ಅನುಷ್ಠಾನ ಮಾಡೋದಿರ್ಬೋದು, ಎಲ್ಲವೂ ಕೂಡ ವಿಶ್ವದ ಶಾಂತಿಗೋಸ್ಕರವಾಗಿ, ವಿಶ್ವದ ನಿರ್ವಹಣೆಗೋಸ್ಕರವಾಗಿ ಮತ್ತು ವಿಶ್ವದಲ್ಲಿರ್ತಕ್ಕಂತಹ ಜೀವಿಗಳು ಹೇಗೆ ಬದುಕಬೇಕು, ಹೇಗೆ ಬಾಳ್ಬೇಕು ಅನ್ನೋದನ್ನು ತಾವು ಬಾಳಿ ತೋರಿಸ್ತಾರೆ. ಅದು ಅವರ ಸಾಧನೆ. ಅಥವಾ ಅವರು ಅದಕ್ಕೆ ತಪಸ್ಸು ಮಾಡೋದು ಅಂದ್ರೆ ಅದು ತಪ ಅಂದ್ರೇನು? ತಪ ಆಲೋಚನೆ ಅಂತ, ಚಿಂತನೆ ಅಂತ. ಅವನು ಚಿಂತನೆ ಮಾಡ್ತಾನೆ ಅಂತ. ನಾವು ತಪಸ್ಸು ಮಾಡುವಾಗ ಏನ್ ಚಿಂತನೆ ಮಾಡ್ತೇವೆ? ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಚಿಂತನೆಗಳು ಬಂದ್ಬಿಡುತ್ತೆ, ಲೆಕ್ಕ ಬೇರೆ. ಆದ್ರೆ ವಾಸ್ತವಾಂಶ ಏನ್ ಮಾಡಬೇಕು ತಪಸ್ಸು ಅಂದ್ರೆ, ಯಾವುದನ್ನು ಚಿಂತನೆ ಮಾಡಬೇಕು ಅಂತಂದ್ರೆ, ನಾವು ಭಗವತ್ ಶಕ್ತಿಯನ್ನು ಕುರಿತು ಚಿಂತನೆ ಮಾಡಬೇಕು. ಪರಮಾತ್ಮನ ಒಂದು ಮಹಿಮೆಯನ್ನ, ಮಹಾತ್ಮೆಯನ್ನ. ಜಪ ಅಂದ್ರೆ ಇನ್ನೇನು? ಈ ಉದಾಹರಣೆ ಗಣಪತಿ ಜಪ ಅಥವಾ ಶಿವ ಪಂಚಾಕ್ಷರಿ ಜಪ ಇತ್ಯಾದಿಗಳೆಲ್ಲ ಆ ಶಿವತತ್ವವನ್ನು ಉಪಾಸನೆ ಮಾಡ್ತಕ್ಕಂಥ ಕ್ರಮಗಳಾಗಿರೋದ್ರಿಂದ ತತ್ವವನ್ನ ನೆನಪಿಸ್ಕೊಳ್ಳೋದು, ಕನೆಕ್ಟ್ ಆಗೋದು ಅಷ್ಟೇ. ನಾವು ವಿಶ್ವಶಕ್ತಿಗೆ ಸಂಪರ್ಕ ಸಾಧನೆ ಮಾಡ್ಕೊಳ್ಳೋದಿದೆಯಲ್ಲ. ಹೇಳೋದೇನಂದ್ರೆ ಗುರುಗಳೇ, ಈಗ ದೇವರೆಲ್ಲರೂ ಕೂಡ ಧ್ಯಾನ ಮುದ್ರೆಯಲ್ಲಿರ್ತಾರೆ ಅಥವಾ ತಪಸ್ ಮಾಡುವಂಥ ಭಂಗಿಯಲ್ಲಿ ನಾವು ನೋಡಿದ್ದೀವಿ ಮತ್ತು ಕಥೆಗಳನ್ನ ಕೇಳಿದ್ದೀವಿ. ಅಂದ್ರೆ ಶಿವಪ್ಪ ಒಂದ್ಸರಿ ತಪಸ್ ಮಾಡುವಾಗ ಹೀಗಾಯ್ತಂತೆ ಹಾಗಾಯ್ತಂತೆ ಅಂತ ಏನು ಬರುತ್ತೆ, ಅದರ ಅರ್ಥ ಆತ ಕೂಡ ಕೆಲವ್ರು ಹೇಳೋ ಅಂಥದ್ದು ಏನಂದ್ರೆ, ಶಿವಪ್ಪ ವಿಷ್ಣುವಿನ ತಪಸ್ ಮಾಡ್ತಾನೆ, ವಿಷ್ಣು ಶಿವಪ್ಪನನ್ನ ಧ್ಯಾನ ಮಾಡ್ತಿರ್ತಾನೆ ಅನ್ನೋ ಒಂದು ಮಾತುಗಳನ್ನ ನಾವು ಕೇಳಿದ್ದೀವಿ. ವಿಷ್ಣು ಶಿವನನ್ನು ಕುರಿತು ತಪಸ್ ಮಾಡೋದು ಸತ್ಯ, ಶಿವ ವಿಷ್ಣುವನ್ನು ಕುರಿತು ತಪಸ್ ಮಾಡೋದು ಸತ್ಯ. ಯಾವಾಗ? ಅದು ಎರಡು ಪ್ರತ್ಯೇಕ ರೂಪದಲ್ಲಿದ್ದಾಗ. ರೂಪವಿಲ್ಲದೆ ಇದ್ದಂತ ಏನ್ ಹೇಳ್ತದೆ? ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣುಶ್ಚ ಹೃದಯಂ ಶಿವ. ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ. ಅವರವರ ಕರ್ಮಕ್ಕೋಸ್ಕರವಾಗಿ ರೂಪಾಂತರವನ್ನು ಹೊಂದಿ ಬಂದಂತ ಭಗವತ್ ಶಕ್ತಿ ಅದು. ಪಾಲಕ ರೂಪನಾಗಿ ಬಂದಾಗ ಮಹಾವಿಷ್ಣು ಪಾಲಕಂ ಪುಣ್ಯ ರೂಪಕಂ ಅಂತ ಹೇಳಿ ಅವನು ಪಾಲನಕರ್ತನಾಗಿ ವಿಶ್ವಶಕ್ತಿ ಬರ್ತದೆ. ಆಗ ಅವನು ವಿಷ್ಣು ಆಗ್ತಾನೆ. ಅದೇ ಪಾಲನ ಶಕ್ತಿ, ಅದೇ ವಿಶ್ವಶಕ್ತಿ, ಅದೇ ಭಗವತ್ ಶಕ್ತಿ ಅಂತಕ್ಕಂತಹದ್ದು ಜ್ಞಾನದಾಯಕನಾಗಿರ್ತಕ್ಕಂಥ ರೂಪದಲ್ಲಿ ಬಂದಾಗ ಅವನು ಶಿವ. ಮಂಗಳ ಸ್ವರೂಪದಲ್ಲಿ ಬಂದಾಗ ಅವನು ಶಂಕರ. ಅವನು ಪ್ರಳಯ ಸ್ವರೂಪದಲ್ಲಿ ಬಂದಾಗ ರುದ್ರ.
ಎಲ್ಲದೂ ಒಂದೇ ಅಲ್ವಾ ಅದು? ದೇವನೊಬ್ಬ, ನಾಮ ಹಲವು ಅಷ್ಟೇ.